ಇದು ಡ್ರೈ ಅರೆಕನೆಟ್ ಸುಲಿಲಿಕ್ಕಿರುವ ಮೆಷಿನ್. ಇದು ನಮ್ಮ ಪ್ರಾಡಕ್ಟಲ್ಲಿ 3 ಟೈಪ್ಸ್ ವೇರಿಯಂಟ್ ಬರ್ತದೆ. ಇದರಲ್ಲಿ ಅರೆಕನೆಟ್ ನಿಮಗೆ ಇಲ್ಲಿಂದಾಗಿ ಇನ್ಲೆಟಿಗೆ ಹೋಗ್ತದೆ, ನಿಮಗೆ ಇದರಿಂದಾಗಿ ಸುಲ್ದ ಈ ಸಿಪ್ಪೆ ನಿಮಗೆ ಇಲ್ಲಿಂದಾಗಿ ಬರ್ತದೆ, ಡಸ್ಟ್ ನಿಮಗೆ ಆಚೆ ಸೈಡಿಂದಾಗಿ ಹೋಗ್ತದೆ. ಅಲ್ಲಿ ಒಂದು ನಾವು ಫ್ಯಾನ್ ಕೊಟ್ಟಿರ್ತೇವೆ, ಅದರಿಂದಾಗಿ ಡಸ್ಟ್ ಹೋಗಿರ್ತದೆ. ಆ್ಯಂಡ್ ಸುಲ್ದ ಅಡಿಕೆ ನಿಮಗೆ ಇದರಲ್ಲಿ ಬರ್ತದೆ ಈ ಔಟ್ಲೆಟಲ್ಲಿ. ಕೆಲವೊಮ್ಮೆ ಈ ಅಡಿಕೆಯಲ್ಲಿ ಸ್ವಲ್ಪ ಸೈಜ್ ವೇರಿಯೇಷನ್ ಆಗ್ತದೆ, ಆಗ ಸುಲಿಯದೆ ಬಂದ ಅಡಿಕೆ ನಿಮಗೆ ಮೇಲೆ ಇರ್ತದೆ. ಅದನ್ನು ತೆಗೆದು ನಾವು ಸೆಕೆಂಡ್ ರೌಂಡ್ ಹಾಕಿದ್ದಾಯಿತು. ನಮ್ಮ ಮೆಷಿನಲ್ಲಿ ನೀವು ಸುಲಿಯದೆ ಬಂದ ಅಡಿಕೆ 2 ಟೈಮ್ಸ್ ಹಾಕ್ಬೋದು, ಏನು ಪ್ರಾಬ್ಲಮ್ ಬರೋದಿಲ್ಲ. ಈಗ ಅಂದರೆ ಏನಾಗೋದಿಲ್ಲ, ಕರೆಕ್ಟ್ ಬರ್ತದೆ. ತುಂಬ ಈ ಕುಂಬಿದ ಅಡಿಕೆ ಮಾತ್ರ ಹುಡಿಯಾಗೋದು ಬಿಟ್ಟು ಒಳ್ಳೆ ಅಡಿಕೆ ನಿಮಗೆ ಏನು ಡ್ಯಾಮೇಜ್ ಬರೋದಿಲ್ಲ. ಈ ಕಟ್ಟಿಂಗ್ ಆಗಲಿ, ಸ್ಕ್ರ್ಯಾಚ್ ಆಗಲಿ, ಮಾರ್ಕ್ಸ್ ಬರೋದಾಗಲಿ, ಅದೆಲ್ಲ ಏನು ಇದರಲ್ಲಿ ಪ್ರಾಬ್ಲಮ್ ಬರೋದಿಲ್ಲ. ನೀವು ಕೈಯಲ್ಲಿ ಸುಲಿಯುವಾಗ ಹೇಗಿರ್ತದೆ ಅದೇ ಟೈಪು ಇದರಲ್ಲಿ ಔಟ್ಪುಟ್ ಸಿಗ್ತದೆ. ಇದರಲ್ಲಿ ಎಷ್ಟು ವೆರೈಟಿ ಬರುತ್ತೆ ಸರ್? ಇದರಲ್ಲಿ 3 ಟೈಪ್ಸ್. ಅದು ಫಸ್ಟ್ ಮೆಷಿನ್ ನಿಮಗೆ 1 HP ಸಿಂಗಲ್ ಫೇಸ್, ಅದು 35 to 40 kgs ಔಟ್ಪುಟ್ ಕೊಡ್ತದೆ. ಸೆಕೆಂಡ್ ಒನ್ ಇದು ನಿಮಗೆ 80 to 100 kgs ಔಟ್ಪುಟ್ ಕೊಡ್ತದೆ, ಇದು 2 HP ಸಿಂಗಲ್ ಫೇಸಲ್ಲಿ ರನ್ ಆಗೋದು. ಥರ್ಡ್ ಒನ್ 3 HP 3 ಫೇಸ್, ಅದು ನಿಮಗೆ 200 kgs ಔಟ್ಪುಟ್ ಕೊಡ್ತದೆ. ಈಗ ಕಂಟಿನ್ಯೂ ಎಷ್ಟು ಅವರ್ ಯೂಸ್ ಮಾಡ್ಬೋದು ಇದನ್ನು? ಸರ್, ಸಿಂಗಲ್ ಫೇಸ್ ಆದ ಕಾರಣ ನೀವು ಪರ್ ಅವರ್ ಒಂದು 5 minutes ಬ್ರೇಕ್ ಕೊಡಬೇಕಾಗ್ತದೆ. ಕಂಟಿನ್ಯೂಸ್ ರನ್ ಮಾಡೋದು, ಏನು ಪ್ರಾಬ್ಲಮ್ ಇಲ್ಲ. 3 ಫೇಸ್ ಆದರೆ ನಾನ್ ಸ್ಟಾಪ್ ರನ್ ಮಾಡ್ಬೋದು. ಈಗ ನಾರ್ಮಲಿ ಡೆಲಿವರಿ ಸಿಸ್ಟಮ್ ಇದೆಯಾ? ಇದು ನೀವು ತೊಗೊಳ್ಳೋದಾದರೆ ಹೇಗೆ ಇದು? ಈಗ ಯೂಶ್ವಲಿ ನಾವು ಹೇಗೆ ಮಾಡೋದಂದರೆ, ಈಗ ಕಸ್ಟಮರ್ಸ್ ಆರ್ಡರ್ ಕೊಟ್ಟಾದ ಮತ್ತೆ ನಾವೊಂದು ಲಿಮಿಟೆಡ್ ಟೈಮ್ ತಗೊಳ್ತೇವೆ. ಆಗ ನಾವು ಪ್ರೊಡಕ್ಷನ್ ಮಾಡಿ ಅಲ್ಲಿ ನಮ್ಮ ಫ್ಯಾಕ್ಟ್ರಿ ಕರಿತೀವಿ, ಅವರಿಗೆಲ್ಲ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿಕೊಡ್ತೀವಿ. ಆ್ಯಂಡ್ ಅದೇ ಅವರ ಎದುರೇ ಅವ್ರು ತಂದ ಅಡಿಕೆಯನ್ನು ಸುಲಿದು ತೋರಿಸ್ತೇವೆ, ಅವರಿಗೆ ಸ್ಯಾಟಿಸ್ಫೈ ಆದ ಮತ್ತೆ ನಾವು ಅದನ್ನು ಡೆಲಿವರಿ ಕೊಡ್ತೇವೆ. ಸರ್, ಇದು ರೇಟ್ ಎಲ್ಲ ಹೇಗೆ ಸರ್ ಇದರದ್ದು? ಸರ್, ಇದು ನಿಮಗೆ ಈಗ ಖಾಲಿ ಮೆಷಿನ್ ಇದಾದರೆ ನಿಮಗೆ 1 HP ಇದಕ್ಕೆ 95,000 ಆಗ್ತದೆ. 2 HP ಇದಕ್ಕೆ ಆದರೆ ನಿಮಗೆ 1,90,000 ಆಗ್ತದೆ. ಹತ್ತಿರ 2 ಲಕ್ಷವರೆಗೆ ಆಗ್ತದೆ. ಬಟ್ 3 HP ನಿಮಗೆ 2,80,000 ಆಗ್ತದೆ. ಆ್ಯಂಡ್ ಆ ಕನ್ವೇಯರ್ ಅಂತ ನಾವು ಅದೀಗ ಹೊಸದಾಗಿ ಬಿಟ್ಟ ಪ್ರಾಡಕ್ಟ್ ಅದು. ಯಾಕಂದರೆ ಈಗ ಜನದ ಈ ಸ್ಕ್ಯಾರ್ಸಿಟಿ, ಲೇಬರ್ ಸ್ಕ್ಯಾರ್ಸಿಟಿ ಆದ ಕಾರಣ ನಾವು ಅದನ್ನು ಸಹ ಈಗ ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ಇದು ನಮ್ಮ ಬರೀ ಈಗಿನ ಮಾಡೆಲಿಗಲ್ಲ, ಹಳೆ ಕಸ್ಟಮರ್ಸ್ ಹಳೆ ಮಾಡಲ್ಸ್ಗಳಿಗೆ ಸಹ ಅದನ್ನು ಫಿಟ್ ಮಾಡ್ಬೋದು. ಹಾಗೆ ಅದಕ್ಕೆ ಚಾರ್ಜಸ್ ಎಕ್ಸ್ಟ್ರಾ, ಅದು ಎಕ್ಸ್ಟ್ರಾ ಪ್ರಾಡಕ್ಟ್. ಸಬ್ಸಿಡಿ ಏನಾದರೂ ಸಿಗ್ತದೆ ಸರ್? ಅಂದರೆ ಈಗ ಲೋನ್ ಪ್ರೊಸೆಸ್ ಏನಾದರೂ ಆಗ್ತದೆ? ಲೋನ್ ಸಿಗ್ತದೆ ನಿಮಗೆ, ಪ್ರತಿಯೊಂದು ಸೊಸೈಟಿ ಕೊಡ್ತದೆ, ಆದರೆ ಸಬ್ಸಿಡಿ ಇಲ್ಲ. ಲೋನ್ ಪ್ರತಿಯೊಂದು ಬ್ಯಾಂಕಿಂದ ಹಿಡಿದು ಪ್ರತಿಯೊಂದು ಸೊಸೈಟಿ ಸಹ ಲೋನ್ ಕೊಡ್ತದೆ. ಮೋಟ್ರ್ ವ್ಯಾರಂಟಿ ಆ ಥರ ಏನಾದರೂ? ಮೋಟ್ರ್ 1 year ವ್ಯಾರಂಟಿ, 1 year ವ್ಯಾರಂಟಿ ಬರ್ತದೆ. ಮತ್ತು ಸರ್ವಿಸ್ ಸಹ ಹಾಗೆ, ನಮ್ಮದು 1 year ಸರ್ವಿಸ್ ಇರ್ತದೆ. ಆ್ಯಂಡ್ ಸರ್ವಿಸ್ ನೀವು ಎಷ್ಟು ವರ್ಷ ಮಿಷಿನ್ ರನ್ ಮಾಡ್ತೀರ ಅಷ್ಟು ವರ್ಷ ಕೊಡ್ತೇವೆ. ಬಟ್ 1 year ಅವ್ರು ಫ್ರೀ ಸರ್ವಿಸ್ ಅಂತ ಇರ್ತದೆ ಇದರಲ್ಲಿ. ಅದು ಲೇಟರ್ ಆನ್ ಕಸ್ಟಮರ್ಸ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಅದೇ ಬ್ರಾಂಚಸ್ ಎಲ್ಲೆಲ್ಲ ಇಲ್ಲ, ನಮ್ಮದು ಸುಳ್ಯದಲ್ಲಿ ಮಾತ್ರ. ನಾವೆಲ್ಲ ಸರ್ವಿಸ್ ಎಲ್ಲ ಅಲ್ಲಿಂದಲೇ ಕೊಡೋದು, ಸುಳ್ಯದಿಂದ. ಓಕೆ. ಈಗ ನಾರ್ಮಲ್ ಇದು ಕೈಯಲ್ಲಿ ಸುಳಿಯೋದು ಇದಕ್ಕೂ ಎಷ್ಟೆಲ್ಲ ಡಿಫ್ರೆನ್ಸ್ ಬೀಳುತ್ತೆ ಅಂತ? ಈಗ ಕೈಯಲ್ಲಿ ನಿಮಗೆ ಸಿಪ್ಪೆಗೊಟ್ಟು ಉಳ್ಳಿ ಅಂತ ಹೇಳ್ತೇವೆ, ಅದು ನಿಮಗೆ 20% ಬಂದರೆ, ಇದರಲ್ಲಿ ನಿಮಗೆ ಖಾಲಿ 12% ಬರೋದು. ಲೈಟ್ ಲೇಯರ್ ಇದ್ದದೆಲ್ಲ ಇದು ತೆಗೆದು ಕೊಡುತ್ತೆ. ಆ್ಯಂಡ್ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ, ಆಲ್ಮೋಸ್ಟ್ ಸಿಮಿಲರ್ ಇದೆ. ಎಲ್ಲ ಫಿನಿಶಿಂಗ್ ಆಗೇ ಬರ್ತದೆ. ಫಿನಿಶಿಂಗ್ ಆಗೇ ಬರ್ತದೆ. ಬಟ್ ತುಂಬ ಕುಂಬು ಅಂತ ಇರೋದು ನಾವು ಕೈಯಲ್ಲಿ ಹುಡಿ ಮಾಡುವಂಥದ್ದು ಇದರಲ್ಲಿ ಹುಡಿ ಆಗ್ತದೆ, ಬೇರೆಲ್ಲ ನಿಮಗೆ ಕ್ಲೀನಾಗಿ ಸಿಗ್ತದೆ. ಸೊ ಇದು ನಿಮ್ಮದೇ ಓನ್ ಪ್ರಾಡಕ್ಟ್ ಸರ್ ಇದು? ಹೌದು, ಇದು ನನ್ನ ತಂದೆಯವರು ಸ್ಟಾರ್ಟ್ ಮಾಡಿದ್ದು. ಈಗ ಒಂದು 17 years ಮೇಲೆ ಆಯಿತು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.